ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ A5 ವಿನಾಯಕ. ಆದರೆ ಮಗನನ್ನ ನೆನೆದು ತಂದೆ ಹಾಗೂ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮನೆಯಲ್ಲಿ ನಮ್ಮನ್ನ ನೋಡಿಕೊಳ್ಳೋದಕ್ಕೆ ಯಾರೂ ಕೂಡ ಇಲ್ಲ, ಅವನೇ ನಮ್ಮ ಕುಟುಂಬದ ಆಧಾರವಾಗಿದ್ದ. ಮಗನಿಗೆ ಶಿಕ್ಷೆಯಾಗಿ ಕುಟುಂಬಕ್ಕೆ ದಿಕ್ಕಿಲ್ಲದಂತಾಗಿದೆ, ಮನೆ ಬಿಟ್ಟು ಹೊರಬಾರದ ಸ್ಥಿತಿಯಲ್ಲಿದ್ದೇವೆ ಅಂತ A5 ವಿನಾಯಕನ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಪರಾಧಿಗಳು. ಆದರೆ ಅಪರಾಧಿಗಳ ಕುಟುಂಬಸ್ಥರು ಮಾತ್ರ ಕಣ್ಣೀರಿಡ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಠ್ಠಲ ಕರಡಿಗುಡ್ಡ A5 ವಿನಾಯಕನ ತಂದೆ ತಾಯಿಯ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನಗಳಿಗೆ ಏನು ಜೀವಾವಧಿ ಶಿಕ್ಷೆಯನ್ನು ನೀಡಿ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿತ್ತು. ಅದರಂತೆ A5 ಆರೋಪಿಯಾಗಿರ್ತಕ್ಕಂತಹ ವಿನಾಯಕ್ ಕಟಗಿ ಅವರ ಮನೆಯಲ್ಲಿ ನಾವಿರುವಂತದ್ದು. ಸದ್ಯ ಅವರನ್ನ ನೆನೆದು ಇಡೀ ಕುಟುಂಬವೇ ಕಣ್ಣೀರಲ್ಲಿ ಕೈ ತೊಳಿತಿರುವಂತದ್ದು. ನಾವೀಗ ಅವರ ತಾಯಿಯನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಮೇಡಮ್, ಅವರಿಗೆ ಈಗಾಗಲೇ ಶಿಕ್ಷೆಯನ್ನ ವಿಧಿಸಲಾಗಿದೆ. ಅವರಿಲ್ಲದ ದಿನಗಳನ್ನು ಯಾವ ರೀತಿ ಮೆಲಕ್ ಹಾಕ್ತಾ ಇದ್ರು? ಮಗ ಬರ್ತಾನ ಸಂಕಟಕ್ಕ ನೋಡ್ಕೊಂತ ದಾರಿ ನೋಡ್ಕೊಂತ ಕುಂತೇವ್ರಿ ಅಷ್ಟ. ಮಗ ಈಗ ಬರ್ತಾನ ಆಗ ಬರ್ತಾನ ಅನ್ಕೊಂತ ಕುಂತೇವಿ. ಈಗ 2 ಮಕ್ಕಳಿದಾವ, ಜೀವನ ಯಾವ ರೀತಿ? ಅವರೇ ಆಧಾರ ಮನಿಗೆ ಅವರ ಅದಾರ್ರಿ, ಅವರ ನಡೆಸಿದಿರಿ ಮನಿ. ಈಗ ಇದ್ದಂಗ ಹೋಗ್ಬೇಕಲ್ರಿ, ಮಗ ಬರಮಟ ಹೆಂಗಾರ ಜೀವನ ಸಾಗಿಸ್ಬೇಕ್ರಿ. ಈಗ ಸಣ್ಣ 2 ಮಕ್ಕಳಿದಾವೆ, ಅವ್ರ ಪತ್ನಿ ಇದಾರೆ. ಅವ್ರು ಯಾವ ರೀತಿ ನಿಮ್ ಜೊತೆ ಅಂದ್ರೆ ಮಕ್ಕಳು ತಂದೆ ಬರೋಬೇಕನ್ನ ಕಾಯ್ತಾ ಇದ್ರೆ ಅವ್ರ ಮಕ್ಕಳು ಮೊಮ್ಮಕ್ಳು ಕೇಳೇ ಕೇಳ್ತಾವು, ನಮ್ಮ ಅಪ್ಪಾಜಿ ಯಾವಾಗ ಬರ್ತಾರ, ಯಾವಾಗ ಬಿಡ್ತಾರ ಅವ್ರನ್ನ, ಯಾವಾಗ ಬರ್ತಾರ, ಈಗ ಬರ್ತಾರ, ನಾಳೆ ಬರ್ತಾರ. ಮೊಮ್ಮಕ್ಳು ಕೇಳ್ತಾವ, ಸೊಸಿನ ಕೇಳ್ತಾವ. ನಮ್ಮ ಮನೆಯವ್ರ ಲಘು ಬರ್ತಾರ ಅತ್ತಿಯಾರ ಲಘು ಬರ್ತಾರ್ರಿ ಅಂತಾರ. ಏನ್ ಸಾಕ್ಷಿ ಮಾಪಿ ಸಾಕ್ಷಿ ಅಂತ ಸರ್. ಅವ್ರು ಮಾಪಿ ಸಾಕ್ಷಿ ಅವ್ರು ಏನ್ ಹೇಳಿದ್ದು ಕೇಳಿ ಕಸ್ ಕೋರ್ಟ್ ಅವತ್ತು ಅವ್ರ ಆರೋಪಿ ಮೇನ್ ಆರೋಪಿ ಇದ್ದವ್ನ ಬಿಟ್ಟು ಕಸ್ ಏನ್ ಮಾಡ್ಲನ್ನ ತಂದ್ ಒಳಗ್ ಹಾಕಿ ಕಸ್ ಶಿಕ್ಷೆ ಕೊಡ್ತಾರಪ್ಪ ಅಂದ್ರ ಈ ನ್ಯಾಯಾಲಯ ಏನ್ ಹೇಳ್ಬೇಕು? ಈ ನ್ಯಾಯ ಸರ್ ಯಾಕೆ ಗೊತ್ತಾನ, ಮತ್ತೊಬ್ರು ಹೋಗ್ತಾರ, ನಾಳೆ ಯಾವ ಮರ್ಡರ್ ಮಾಡ್ತಾರೆ ಮಾರಿಕಸ್ ನಂಗೆ ಮಾಪಿ ಸಾಕ್ಷಿ ಹೋಗಿ ನಾ ಎಲ್ಲ ಹೇಳಿ ಸರ್ ಮಾಪಿ ಸಾಕ್ಷಿ ಮಾಡಿ ಬಿಡ್ತಾರ. ಇವ್ರ ಬಿಡ್ತಾನ ಸರ್. ಅವ್ನ ಹೊರಗಡೆ ಬಿಟ್ಟು ಅದು ಕಾವಲ ಅಂತ ಈ ಅಲ್ರಿ ಎಂತಂದ್ರೆ ಕಾವಲ ಕೊಡುದಿಲ್ಲ. CBI ಕಳ್ಸ್ಯಾರ, ಸರಿಯಾಗಿ ವಿಚಾರಣೆ ಮಾಡಿ ಒಂದ್ ಕಡೆ ಕೇಳಿದ ಒಬ್ಬರ ಮಾತು ಕೇಳ್ಕೊಂಡ ಇಂಥವೆಲ್ಲ ಮಾಡೋದು ಸರಿ ಅನ್ಸುದಿಲ್ಲ. ಒಂದ್ ಸೈಡ್ ವಿಚಾರ ಮಾಡ್ಯಾರ ಅವ್ರು. ಪೂರ ರಾಜಕೀಯನೇ ಸರ್, ರಾಜಕೀಯ ಪ್ರೇರಿತ ಇದ್ದಾಗ ಆಗೈತೆ ಸರ್. ರಾಜಕೀಯ ಬಿಟ್ಟು ಏನಿಲ್ಲ. ರಾಜಕೀಯ ಇರ್ಲಿಕ್ಕೆ ಶಿಕ್ಷೆ ಹಾಕಿದಿಲ್ಲ ಇವ್ರದ್ದು. ಆಕ್ಚುಲಿ ಆರೋಪಿ ನಾವೇನ್ ಬೇಡಂದಿಲ್ಲ. ಅವ ನ್ಯಾಯ ಸಿಗ್ಬೇಕಾಗಿತ್ತು. ಅವ ಸತ್ತವಾಗ ನ್ಯಾಯ ಕೊಡಿಸ್ಲಿ, ಮಾಡಿದ್ರೆ ಕೊಡಿಸ್ಲಿ, ಇಲ್ಲ ಅಂದಿಲ್ಲ. ಮಾಡಲ್ಲ ಏನ್ ಮಾಡಿಲ್ಲ ಅಂತ ಹೋಗಿ ಹಾಕಸ್ ಮಾಡ್ದನ್ ಬಿಟ್ಟು ಕಸ್ ಮಾಡ್ಲ ಒಳಗೆ ಹಾಕಸ್ ಶಿಕ್ಷೆ ಕೊಡಿ. ಅನ್ಯಾಯ ಸರ್. ಅದೇ ಸರ ಅಪರಾಧ ಆಗಿದಾವ ಬಿಟ್ಟರು. ಈಗ ಅವರೇ CBI ಹೇಳ್ಯಾರ. ಯಾಕೆ ಗೊತ್ತಾನ, ನಾವು ಅಲ್ಲಂತೇವಿ. ಯಾಕಂದ್ರೆ ಜನಪ್ರತಿನಿಧಿ ಅವ್ರು ಹೊರಗಿತ್ತ ಆರಿಸಿ ಬಂದಾರ. ಅವ್ರು ಎಷ್ಟು ಯಾಕಂದ್ರೆ ಪಾರ್ಟಿ ಊರಾಗ ಅಡ್ಡಾಡಲ್ಲ, ಹೊರಗಿಂದ ಆರಿಸಿ ಬಂದಾರ. ಒಬ್ಬ ಉತ್ತರ ಕರ್ನಾಟಕ ಒಬ್ಬ ಬೆಳಿತಾನೆ ಅಂತ ತಿಳ್ಕೊಂಡು ನಾವು ಯಾವ ಟೈಪ್ ಹತ್ಬೇಕು ಹತ್ತಿಗೆ ಕಸ ಅವನ ಜೋಡಿ ಇವ್ರನ್ನ ಸ್ವಲ್ಪ ಸಿಗಿಸಿ ಪೂರ ರಾಜಕೀಯ ಷಡ್ಯಂತ್ರ ಸರ್, ಬೇರೆ ಏನಿಲ್ಲ. ಇದಷ್ಟು ಏನು ಅವರ ಕುಟುಂಬದ ಮಾತಾಗಿರುವಂತದ್ದು. ಇಡೀ ಕುಟುಂಬ ವಿನಾಯಕ್ ಕಟಗಿ ಅವರ ಆಗಮನವನ್ನ ಇದೀಗ ಎದುರು ನೋಡ್ತಿರುವಂತದ್ದು. ಈಗಾಗಲೇ ಶಿಕ್ಷೆಯನ್ನ ಏನು ವಿನಾಯಕ್ ಕಟಗಿ ಅವರು ಎದುರಿಸ್ತಿರುವಂತದ್ದು. ಅವರ ಮಕ್ಕಳು ಮತ್ತು ಪತ್ನಿಯರು ಕೂಡ ದಾರಿಯನ್ನ ಈಗಾಗಲೇ ಕಾಯ್ತಿರುವಂತದ್ದು. ಇವರ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂಥದ್ದು ಅವರ ತಂದೆ ತಾಯಿಗಳ ಮಾತಾಗಿರುವಂತದ್ದು. ಧಾರವಾಡದಿಂದ